ಚೆನ್ನಾಗಿದೆ ಚೆನ್ನಾಗಿದೆ. ಸಿನಿಮಾದಲ್ಲಿ ಅವರು ಧಾರಾವಾಹಿ ಇದು ಫಿಲಮಲ್ಲಿ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಮೇಡಮ್ ಸಿನಿಮಾ ಆಗಿತ್ತು ಸರ್ ಸಿನಿಮಾ ಸೂಪರ್, ತುಂಬ ಚೆನ್ನಾಗಿದೆ. ಸೂಪರ್ ಆಗಿತ್ತು, ಸ್ಟೋರಿ ಚೆನ್ನಾಗಿತ್ತು, ಸಂತೋಷ್ ಅವರ ಅಭಿನಯ ಮನೋಜ್ಞವಾಗಿತ್ತು. ಚೆನ್ನಾಗಿದೆ. ಫಿಲಮ್ ತುಂಬ ಚೆನ್ನಾಗಿದೆ, ಸಸ್ಪೆನ್ಸ್ ಆಗಿದೆ ಪಿಕ್ಚರು. ಗುಡ್ ಮೂವಿ, ವೆರಿ ನೈಸ್. ಚೆನ್ನಾಗಿದೆ ಮೂವಿ, ಒಳ್ಳೆ ಕಾನ್ಸೆಪ್ಟ್, ಒಳ್ಳೆ ಮೂವಿ. ಸೂಪರ್ ಚೆನ್ನಾಗಿದೆ ಮೂವಿ, ಸೂಪರ್ ಆಗಿದೆ. ಒಳ್ಳೆ ಮೆಸೇಜ್ ಸರ್, ವೆರಿ ಗುಡ್ ಪಿಕ್ಚರ್. ಒಳ್ಳೆ ಎಲ್ಲರನ್ನೂ ಅಟ್ರಾಕ್ಟ್ ಮಾಡಿ ಇಟ್ಕೊಂಡಿದೆ, ಅದೇ ಥ್ಯಾಂಕ್ಸ್. ಸೂಪರ್ ಆಗಿದೆ ಫಿಲಮ್. ಸಿನಿಮಾ ತುಂಬ ಚೆನ್ನಾಗಿದೆ, ಸಮಾಜಕ್ಕೊಂದು ಒಳ್ಳೆ ಸಂದೇಶ ಇದೆ. ಸೂಪರ್ ಆಗಿದೆ. ಇನ್ನೊಂದು ಸಿನಿಮಾ ತೆಗಿಬೇಕು ಅಂತ ಲಕ್ಷ್ಮೀಕಾಂತಕ್ಕೆ. ಸೂಪರ್ ಆಗಿದೆ ಸರ್. ಇಂದಿನ ಸಮಾಜದಲ್ಲಿ ಏನು ತಿದ್ದುಪಡಿ ಆಗಬೇಕು ಅದರಂತೆ ಚಿತ್ರ ಒಳ್ಳೆ ಮೂಡಿ ಬಂದಿದೆ. ಜನ ಎಲ್ಲರೂ ನೋಡಬೇಕಾಗಿದೆ. ಸೂಪರ್ ಸರ್, ಮೂವಿ ತುಂಬ ಚೆನ್ನಾಗಿದೆ. ಸಸ್ಪೆನ್ಸು, ಥ್ರಿಲ್ಲಿಂಗು, ಸೊ ಟೋಟಲಿ ಸೊಸೈಟಿಗೆ ಒಳ್ಳೆ ಗುಡ್ ಮೆಸೇಜ್ ಕೊಟ್ಟಿದ್ದಾರೆ. ಇಟ್ಸ್ ಅ ಗುಡ್. ಸೊ ಆಲ್ ದಿ ಬೆಸ್ಟ್ ಫಾರ್ ಎಂಟೈರ್ ಟೀಮ್. ಸೊ ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡೋಂಥ ಫಿಲಮ್ಮು. ನಾವು ಎಲ್ರಿಗೂ ಶೇರ್ ಮಾಡ್ತೀವಿ. ತುಂಬ ಚೆನ್ನಾಗಿದೆ ಫಿಲಮ್, ತುಂಬ ಚೆನ್ನಾಗಿದೆ ಸರ್, ಗ್ರೇಟ್. ಇದೊಂದು ಸಾಮಾಜಿಕ ಕಳಕಳಿಯ ಚಿತ್ರ ಇದೆ. ಆ್ಯಕ್ಚುಲಿ ಇದನ್ನೆಲ್ಲ ಜನ ನೋಡಬೇಕು, ಇದನ್ನು ತಿಳುವಳಿಕೆ ಬರಬೇಕು. ಜಾತಿ ಮತ ಭೇದ ಭಾವ ಯಾವುದು ಇರಬಾರ್ದು ಅಂತ ನಾನು ಕೇಳ್ಕೊತೀನಿ. ಜನಗಳೇ ಬಂದು ನೋಡಿ ಥಿಯೇಟ್ರಿಗೆ ಜಯಿಸಿ. ಈ ಥರ ಪಿಕ್ಚರ್ನ ಕನ್ನಡದಲ್ಲಿ ಬರ್ತಾ ಜಯಿಸಿ ನೋಡಿಬಿಟ್ಟು ಇದು ಮಾಡಿ. ಯಾಕೆಂದರೆ ತಮಿಳ್ನಾಡು ನಿಜ ಕಥೆ ನಡೆದಿದೆ, ಇದಕ್ಕೆಲ್ಲ ಸಾಕಾರ ತೋರಿಸಿ. ಸಿನಿಮಾದಲ್ಲಿ ಒಂದು ಥೀಮ್ ಇದೆ, ಸೋಷಿಯಲ್ ಜಸ್ಟಿಸ್ ಬಗ್ಗೆ ನಿರ್ದೇಶಕರು ಒಳ್ಳೆ ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಇಂಥ ಬದಲಾವಣೆಗಳು ಸಮಾಜದಲ್ಲಿ ಆಗಬೇಕು, ರಾಷ್ಟ್ರ ಮಟ್ಟದಲ್ಲಿ ಇಂಥ ಬದಲಾವಣೆಗಳಾಗಬೇಕು ಅಂತ ನಿರೀಕ್ಷೆ ಮಾಡ್ತೀವಿ. ಚೆನ್ನಾಗಿದೆ, ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಆಮೇಲೆ ಕಾಮಿಡಿ, ಲವ್ ಸ್ಟೋರಿ, ಆಮೇಲೆ ಇಮೋಷನ್ಸು, ಆಮೇಲೆ ಸಸ್ಪೆನ್ಸು, ಆಮೇಲೆ ಲಾಸ್ಟಿಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಸೊ ಫುಲ್ ಎಂಟರ್ಟೈನ್ಮೆಂಟ್ ಮೂವಿ, ಬೋರ್ ಏನೂ ಇಲ್ಲ, ಚೆನ್ನಾಗಿದೆ ಮೂವಿ. ಅದು ಹಾಡು, ಸಾಂಗ್ಸು ಎಲ್ಲ ಚೆನ್ನಾಗಿದೆ, ಸೂಪರ್. ಕನ್ನಡದಲ್ಲೇ ಒನ್ ಆಫ್ ದಿ ಬೆಸ್ಟ್ ಮೂವಿ ಇನ್ ದ ರೀಸೆಂಟ್ ಡೇಸ್ ಅನ್ಬೋದು. ಸೊ ಹೀರೋ ಸಖತ್ತಾಗಿ ಎಕ್ಸ್ಟ್ರಾಡಾಗಿ ಮಾಡಿದ್ದಾರೆ. ಮಂಜೇಶ್ ಅಣ್ಣ ಅಂತೂ ಡೈರೆಕ್ಟ್ರು ಫಸ್ಟ್ ಕ್ಲಾಸಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಅವರು ಎಕ್ಸ್ಪೀರಿಯನ್ಸ್ ಇನ್ನೂ ಸೂಪರಾಗಿ ಸಖತ್ತಾಗಿ ಮಾಡಿದ್ದಾರೆ. ಅಲ್ಲ ಪ್ರೀವಿಯಸ್ ಒನ್ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ, ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಆರ್ಟಿಸ್ಟ್ಸ್ ಎಲ್ಲ ಲಕ್ಷ್ಮೀಕಾಂತ್ ರೆಡ್ಡಿ ಆ್ಯಕ್ಟಿಂಗು ಸಖತ್ ಇಷ್ಟ ಆಯಿತು. ಅವ್ರ ತಂದೆ ಪಾತ್ರ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ. ಎಂಟೈರ್ ಯಾರ್ಯಾರು ಕಾಸ್ಟಿಂಗ್ ಮಾಡಿದಾರೋ ಎಲ್ಲರದು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಎಲ್ಲೂ ನಮಗೆ ಬೋರ್ ಅನ್ಸಲ್ಲ. ಸೊ ಕನ್ನಡ ಚಿತ್ರಮಂದಿರಕ್ಕೆ ಬನ್ನಿ, ಕನ್ನಡ ಚಿತ್ರಮಂದಿರ ನೋಡಿ ಎಂಕರೇಜ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬಟ್ ಸಖತ್ತಾಗಿದೆ ಮೂವಿ, ಎಲ್ಲೂ ಬೋರ್ ಅನ್ಸಲ್ಲ. ಸೂಪರ್, ಆಲ್ ದ ಬೆಸ್ಟ್ ಎಲ್ಲರಿಗೂ. ಸಮಾನತೆಗೆ ಎತ್ತಿಡಿದ ಒಂದು ದೃಶ್ಯ ಸರಿಯಾಗಿ ಮೂವಿ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಸಾಂಗಲ್ಲಿ ಕುಲದಲ್ಲಿ ಮೇಲೆ ಯಾವುದು ಎಲ್ಲ ಸಾಂಗ್ ನಿಮಗೆ ಗೊತ್ತಿರೋ ಅಂಥದ್ದು ಯಾವುದೂ ಇಲ್ಲ, ಎಲ್ಲ ಸಮಾನತೆ ಇದೆ ಅನ್ನೋದನ್ನು ಉದ್ದೇಶಪೂರ್ವಕವಾಗಿ ತೋರಿಸಿದ್ದಾರೆ. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ ಸರ್. ಇನ್ನೂ 10 ಸಲ ನೋಡಿದ್ರು ನೋಡಬೇಕು ಅಂತ ಇನ್ನೂ ಅನಿಸುತ್ತೆ. ಎಲ್ಲರಿಗೂ ಚಿತ್ರಮಂದಿರಕ್ಕೆ ನೋಡಿ. ಕನಸೊಂದು ಶುರುವಾಗಿದೆ ಮೂವಿ, ತುಂಬ ಅದ್ಭುತವಾಗಿದೆ. ಈಗಲೂ ಏನು ಮೇಲೂ ಕೀಳು ಅನ್ನೋದು ಈ ಫಿಲಮಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮುಂದೆ 100 ಡೇಸ್ ಖಂಡಿತ ಓಡುತ್ತೆ ಅಂತ ಹೇಳಿ ಬಯಸ್ತೀನಿ. ಫಿಲಮ್ ಸೂಪರ್ ಆಗಿದೆ. ಒಂದು ಫೈಟ್ ಇಲ್ಲ, ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಇವತ್ತಿನ ಸಮಾಜಕ್ಕೆ ಬೇಕಾದ ಪಿಕ್ಚರ್ ಇದೆ. ಥ್ಯಾಂಕ್ ಯು. ಕನ್ನಡ ಚಿತ್ರರಂಗದಲ್ಲಿ ಭಾಳಷ್ಟು ಚಿತ್ರಗಳು ಬಂದಿದ್ದಾವೆ. ಆದರೂ ಇದರಲ್ಲಿ ಒಂದು ವಿಶೇಷ ಏನಂದರೆ ಯಾವುದೇ ಜಾತಿ ಭೇದ ಅನ್ನೋದನ್ನು ಮರಿಬೇಕು ಅನ್ನೋದು ಎಲ್ಲರೂ ತಿಳ್ಕೊಳ್ತಕ್ಕಂಥ ಒಂದು ದೃಶ್ಯವನ್ನು ಇಲ್ಲಿ ತೋರಿಸಿದ್ದಾರೆ. ಸೂಪರು, ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ನಮಸ್ಕಾರ. ಈಗ ತಾನೇ ನಾವು ಸಿನಿಮಾ ಮುಗಿಸ್ಕೊಂಡು ಆಚೆ ಬಂದಿದ್ವಿ. ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಮೆಸೇಜ್ ಇರೋಂಥದ್ದು. ನಮ್ಮ ದೇಶದಲ್ಲಿ ಜಾತಿ ಅಸ್ಪೃಶ್ಯತೆ ಏನಿದೆ ಅದನ್ನು ಹೋಗ್ಲಾಡ್ಸೋಕ್ಕೆ, ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿರೋಂಥ ಸಿನಿಮಾ. ಎಲ್ಲ ತಂಡದವರು ಚೆನ್ನಾಗಿ ಮಾಡಿದ್ದಾರೆ. ಸಂತೋಷ್ ಅವರಿರ್ಬೋದು, ಹೀರೋಯಿನ್ ಇರ್ಬೋದು, ಎಲ್ಲರೂ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಸಿನಿಮಾ ಶತದಿನ ಉತ್ಸವವನ್ನು ಆಚರಿಸಲಿ ಅಂತ ಕೇಳ್ಕೊತೀವಿ. ಆಲ್ ದಿ ಬೆಸ್ಟ್ ಸರ್. ಸಿನಿಮಾ ಚೆನ್ನಾಗಿದೆ. ಡೈರೆಕ್ಟ್ರು ಫ್ಯಾಷನಬಲ್ ಡೈರೆಕ್ಟ್ರು, ಚಿತ್ರಕ್ಕೆ ನಮ್ಮ ಸಂತೋಷಣ್ಣ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಂದು 25 ಸಿನಿಮಾ ಎಕ್ಸ್ಪೀರಿಯೆನ್ಸ್ ಇರೋ ಥರ ಮಾಡಿದ್ದಾರೆ. ಇದೇ ಮೊದಲನೇ ಸಿನಿಮಾ, ಆದರೂ ಆ್ಯಕ್ಟಿಂಗ್ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸಮಾಜಕ್ಕೊಂದು ಸಂದೇಶ ಇದೆ. ನನ್ನ ಮಗನೂ ಕೂಡ ನಿದ್ದೆ ಮಾಡ್ತಾನೆ ನೋಡಿದ್ದಾನೆ. ಚೆನ್ನಾಗಿ ಮಾಡಿ. ಸರಿ ಓಕೆ.
ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಈಗ ತಾನೇ ಜಸ್ಟ್ ಕನಸೊಂದು ಶುರುವಾಗಿದೆ ಫಸ್ಟ್ ಶೋ ನೋಡ್ಕೊಂಡು ಬರ್ತಾ ಇದ್ದೀನಿ. ಐ ಥಿಂಕ್ ಡೈರೆಕ್ಟರ್ ಮಂಜೇಶ್ ಅವರು ತುಂಬ ಅದ್ಭುತವಾಗಿ ಡೈರೆಕ್ಷನ್ನ ಮಾಡಿರೋ ಒಂದು ಒಳ್ಳೆ ಸೋಷಿಯಲ್ ಮೆಸೇಜನ್ನ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಲಾಸ್ಟ್ ಸೀನ್ ನೋಡಬೇಕಾದ್ರೆ ನಂಗೆ ಲಿಟ್ರಲಿ ಕಣ್ಣಲ್ಲಿ ನೀರು ಬಂತು. ಯಾಕಂತಂದರೆ ಈ ಥರದ್ದು ಎಷ್ಟೊಂದು ಇನ್ಸಿಡೆಂಟ್ಗಳು ಈಗಲೂ ಹಳ್ಳಿಗಳಲ್ಲಿ ನಡೀತಾ ಇದೆ. ಸೊ ಅದೆಲ್ಲ ಹೋಗಬೇಕು. ಸೊ ಅದೇನು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ ಅದನ್ನು ತುಂಬ ಚೆನ್ನಾಗಿ ಅದನ್ನು ಪರಿಪೂರ್ಣವಾಗಿ ನಮಗೆ ಅರ್ಥ ಆಗಂಗೆ ಅದನ್ನು ಮುಟ್ಟಿಸಿದ್ದಾರೆ. ಸೊ ನಾವು ಬೀಯಿಂಗ್ ರೆಸ್ಪಾನ್ಸಿಬಲ್ ಒಂದು ಕನ್ನಡ ಆಡಿಯನ್ಸ್ ಆಗಿ ಇದನ್ನು ನಾವು ಎಷ್ಟು ಆದಷ್ಟು ಜನಗಳಿಗೆ ನಾವು ಮುಟ್ಟಿಸ್ಬೇಕು. ಆ್ಯಂಡ್ ಆಲ್ ದ ಆರ್ಟಿಸ್ಟ್ ಸಂತೋಷರಾಗಿರ್ಬೋದು, ಸಾತ್ವಿಕ್ ಅವರು ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಇನ್ನೊಬ್ಬರು ಆರ್ಟಿಸ್ಟ್ ರಶ್ಮಿ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಆಲ್ ದ ಆರ್ಟಿಸ್ಟ್ ಹ್ಯಾವ್ ಡನ್ ವಂಡರ್ಫುಲ್ ಜಾಬ್. ಆ್ಯಕ್ಚುಲಿ ಇಂಥ ಒಂದು ಕನ್ನಡ ಸಿನಿಮಾನ ದಯವಿಟ್ಟು ನೀವೆಲ್ಲರೂ ಥಿಯೇಟರ್ಗೆ ಬಂದು ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ತೆಗ್ದವ್ರೆ ಏನಂದರೆ ಮೇಲೆ ಲಾಸ್ಟಲ್ಲಿ ಒಂದು ಮೆಸೇಜ್ ಕೊಡ್ತಾರಲ್ಲ, ಅದು ತುಂಬ ಸೂಪರ್ ಆಗಿದೆ. ಯಾಕಂದರೆ ಸಿಟಿನಲ್ಲಿ ಇವಾಗ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ವಿಲೇಜ್ಗಳ ಕಡೆ ಇವತ್ತಿನ ಅದು ಸುಮಾರು ಇನ್ನೂ ಹಂಗೆ ಉಳ್ಕೊಂಡು ಬರ್ತಾ ಇದೆ. ಅದನ್ನು ಅಳಿಸ್ಬೇಕಂದ್ರೆ ಈ ಫಿಲಮ್ 4-5 ಸರಿ ನೋಡಬೇಕು. ವಿಲೇಜ್ಗಳಲ್ಲಿ ಜಾಸ್ತಿ ಪಬ್ಲಿಸಿಟಿ ಆಗಬೇಕಿದು. ಅಷ್ಟೇನಿಲ್ಲ. ಥ್ಯಾಂಕ್ಸ್. ನೈಸ್. ಧನ್ಯವಾದಗಳು ಚಿತ್ರತಂಡಕ್ಕೆ ಎಲ್ಲರಿಗೂ. ಒಳ್ಳೆ ಮೂವಿ, ಒಳ್ಳೆ ಮೆಸೇಜ್ ಇದೆ. ಈ ಸಮಾಜದಲ್ಲಿ ನಡೆಯುವಂಥ ಎಲ್ಲ ಒಂದು ಕೆಲವೊಂದು ಕೆಟ್ಟ ಘಟನೆಯನ್ನು ಈ ಸಿನಿಮಾದಲ್ಲಿ ತಂದಿದ್ದಾರೆ. ಆ್ಯಕ್ಟಿಂಗ್ ಆಗಿರ್ಬೋದು, ಸಂತೋಷ್ ಬಿಲ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾಯಕಿ ಆಗಿರ್ಬೋದು, ಎಲ್ಲ ಹೊಸಬ್ರು ಸಿನಿಮಾ ಕನ್ನಡ ಪಿಕ್ಚರನ್ನು ಇವತ್ತಿನವ್ರಿಗೆ ಬೆಳೆಸಬೇಕು. ಇಂಥ ಒಂದು ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ನಾಯಕ ಆಗಿರ್ಬೋದು, ನಾಯಕಿ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಎಲ್ಲ ಇಂಥ ಚಿತ್ರಗಳನ್ನು ಬೆಳೆಸಬೇಕು, ಉಳಿಸ್ಬೇಕು. ಅದೆಲ್ಲ ನಮ್ಮಂಥವ್ರ ಹತ್ರನೇ ಇರುವುದು. ಎಲ್ಲರೂ ಬನ್ನಿ. ಒಳ್ಳೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೊಸ ಪ್ರಯತ್ನ ತುಂಬ ಚೆನ್ನಾಗಿದೆ. ಸಂತೋಷ್ ಬಿಲ್ ಅವರು ಎಲ್ಲರೂ ನೋಡಬೇಕು. ಥಿಯೇಟರ್ನಲ್ಲೇ ನೋಡಿ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೊಸ ಟೀಮ್ ಮಾಡಿರೋಂಥ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಅಸ್ಪೃಶ್ಯತೆ ಬಗ್ಗೆ ತೋರಿಸಿದ್ದಾರೆ, ತುಂಬ ರಿಚಾಗಿ ತೋರಿಸಿದ್ದಾರೆ ಆ್ಯಂಡ್ ತುಂಬ ಸಿಂಪಲಾಗಿ ತೋರಿಸಿದ್ದಾರೆ. ಒಂದೇ ಕಾನ್ಸೆಪ್ಟಲ್ಲಿ ತೊಗೊಂಡಿರೋದು ಅಂತ ಹೇಳಿದ್ರೆ ಡ್ರೀಮ್ ಕ್ಯಾಚರ್ ಕಮ್ ಲವ್, ಎರಡರಲ್ಲೂ ಕೂಡ ಮಿಕ್ಸ್ ಮಾಡಿ ಒಂದು ಪ್ರೀತಿ ಹೇಗೆ ಆಕೆಯ ಒಂದು ಆಸೆನ ಈಡೇರಿಸ್ಕೊಳ್ಳುತ್ತೆ ಅನ್ನೋದನ್ನು ತುಂಬ ಸಿಂಪಲಾಗಿ ತೋರಿಸಿದ್ದಾರೆ. ಎಲ್ಲೂ ಕೂಡ ನಮಗೆಲ್ಲೂ ಡ್ರ್ಯಾಗ್ ಆಗೋದಾಗಿ ಅಥವಾ ಲ್ಯಾಗ್ ಆಗೋದಾಗಲಿ ಏನಿಲ್ಲ. ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಂಭಾಷಣೆ ತುಂಬ ಚೆನ್ನಾಗಿದೆ. BGM ತುಂಬ ಚೆನ್ನಾಗಿದೆ. ಕ್ಯಾರೆಕ್ಟರ್ಸ್ ಎಲ್ಲರೂ ಕರೆಕ್ಟಾಗಿ ಆ ಕ್ಯಾರೆಕ್ಟರ್ಸ್ನೆಲ್ಲ ಮುಗಿಸ್ಕೊಂಡಿದ್ದಾರೆ. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ನೋಡಲಿ. ಶುಭ ಹಾರೈಸಿ. ಆಲ್ ದ ಬೆಸ್ಟ್ ಫಾರ್ ಲಕ್ಷ್ಮೀಕಾಂತ್. ಥ್ಯಾಂಕ್ ಯು. ಸೊ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಪ್ರತಿಯೊಬ್ಬರು ಫ್ಯಾಮಿಲಿ ಪೂರ್ತಿ ಬಂದು ಕೂತ್ಕೊಂಡು ನೋಡೋವಂಥ ಸಿನಿಮಾ. ಆ್ಯಂಡ್ ಮೈನಾಗಿ ಥ್ಯಾಂಕ್ಸ್ ಹೇಳಬೇಕಾದ್ರು ಮಂಜೇಶ್ ಭಾಗವತ್ ಅವ್ರಿಗೆ. ಸೊ ಟ್ರೈಲರ್ ಲಾಂಚು ಕೂಡ ಇನ್ವೈಟ್ ಮಾಡಿ, ಸಿನಿಮಾಗೂ ಕೂಡ ಫಸ್ಟ್ ಶೋ ಇನ್ವೈಟ್ ಮಾಡಿದ್ದಾರೆ, ಪ್ರೀಮಿಯರ್ ಶೋಗೆ. ತುಂಬ ಖುಷಿ ಆಗ್ತದೆ ಬಂದು. ಆ್ಯಂಡ್ ಈವನ್ ಸಿನಿಮಾ ಟೀಮ್ ಎಲ್ಲರೂ ಒಂಥರ ಫ್ಯಾಮಿಲಿ ಥರ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಸಾಂಗ್ಸ್ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ. ಆ್ಯಂಡ್ ನೀವೆಲ್ಲ ನೋಡಿರ್ತೀರ ಆಲ್ರೆಡಿ ಯೂಟ್ಯೂಬಲ್ಲಿ. ಸೊ ಇಲ್ಲಿ ಈಗ ಥಿಯೇಟ್ರಿಗೆ ಬಂದು ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಒಂದು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಸಿನಿಮಾ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿದೆ. ಕಾನ್ಸೆಪ್ಟ್ ಇಷ್ಟ ಆಯ್ತಾ? ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸ್ ತುಂಬ ಕಮ್ಮಿ, ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು.